ಸಿಎಂ ಸಿದ್ದರಾಮಯ್ಯ ಅವರಿಗೂ ಲೋಕಭವನಕ್ಕೆ ತೆರಳಿ ರಾಜೀನಾಮೆ ಕೊಟ್ಟಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂ ಸುಧಾಕರ್ ಸರ್ ಮಾತಾಡ್ತಾ ಹೋಗ್ತೀನಿ. ಸರ್, ಸಿಎಂ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ನೋಡಿ, ಈಗ ಪಕ್ಷದ ತೀರ್ಮಾನ ಏನು ಕೊಡ್ತದೆ ಅಥವಾ ರಾಹುಲ್ ಗಾಂಧಿ ಅವರು ಏನು ಹೇಳ್ತಾರೆ ಅದರಂತೆ ನಡೀತೀನಿ ಅಂತಕ್ಕಂಥ ಮಾತನ್ನು ಬಹುಶಃ ಇವತ್ತು ಸುದೀರ್ಘ ಕಾಲದ ಕರ್ನಾಟಕದ ಒಬ್ಬ ಮುಖ್ಯಮಂತ್ರಿಯಾಗಿ ಎಲ್ಲರನ್ನ ಜೊತೆಗೆ ಕರ್ಕೊಂಡು ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಸಮಾಜದಲ್ಲಿ ಎಲ್ಲ ವರ್ಗದ ಜನರ, ವಿಶೇಷವಾಗಿ ಬಡವರ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ಇಟ್ಕೊಂಡಿರ್ತಕ್ಕಂಥವ್ರು ಸಿದ್ದರಾಮಯ್ಯ ಸಾಹೇಬರು. 8 ವರ್ಷಗಳು ಅವರು ಮುಖ್ಯಮಂತ್ರಿಗಳಾಗಿ ರಾಜ್ಯದಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವತ್ತು ಪಕ್ಷದ ಬಗ್ಗೆ ಅವರಿಗಿರ್ತಕ್ಕಂಥ ಅಪಾರವಾದಂಥ ಗೌರವ, ನಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ಇವರೆಲ್ಲರ ಬಗ್ಗೆ ಇರ್ತಕ್ಕಂಥ ಗೌರವ. ಇವತ್ತು ನೀವು ನೋಡಿದ್ದೀವಿ, ಅಧಿಕಾರ ಇರ್ತಕ್ಕಂಥವರು ಬಿಡಬೇಕು ಅಂದರೆ ಭಾಳ ಒದ್ದಾಡ್ತಾರೆ. ಇವತ್ತು ಅವರು ಪದೇ ಪದೇ ಹೇಳ್ತಾ ಇದ್ರು, ಹೈಕಮಾಂಡ್ ನನಗೆ ಸೂಚನೆ ಕೊಟ್ಟರೆ ತಕ್ಷಣ ನಾನು ಅವರಿಗೆ ಗೌರವ ಕೊಡ್ತೀನಿ ಅಂತಕ್ಕಂಥ. ಕರ್ನಾಟಕದಲ್ಲೇ ನಡೆದಿದೆ. ಮಾತು ಕೊಟ್ಟು ಮಾತು ತಪ್ಪಿರ್ತಕ್ಕಂಥ ರಾಜಕಾರಣಿಗಳು ಎಷ್ಟು ಜನ ಇದ್ದಾರೆ ಅಂತಕ್ಕಂಥ. ಇವತ್ತು ಅವರೆಲ್ಲರಿಗೂ ಇವತ್ತು ಸಿದ್ದರಾಮಯ್ಯನವರ ಒಂದು ನಿರ್ಣಯ, ಅವರು ನಡ್ಕೊಂಡಿರ್ತಕ್ಕಂಥ ರೀತಿ, ಒಂದು ಮೇಲ್ಪಂಕ್ತಿಯನ್ನು ಇವತ್ತು ರಾಜಕಾರಣದಲ್ಲಿ ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಸಾಬೀತು ಮಾಡಿದ್ದಾರೆ. ಅವರು ಅವರ ಒಂದು ವರ್ಚಸ್ಸು ಇದುವರೆಗೂ ಏನಿತ್ತು, ಬಹುಶಃ ಇವತ್ತು ಅವರು ನಡ್ಕೊಂಡಿರ್ತಕ್ಕಂಥ ರೀತಿ ನೋಡಿದಾಗ ಅವರು ಬಹುಶಃ ಅವರ ಇದುವರೆಗೂ ಇದ್ದಂಥ ಅವರ ವರ್ಚಸ್ಸಿಗೆ ಬಹುಶಃ ದುಪ್ಪಟ್ಟು ಅಲ್ಲ 10 ಪಟ್ಟು ಇವತ್ತು ಅವರ ವರ್ಚಸ್ಸು ಜಾಸ್ತಿ ಆಗಿದೆ. ಇಡೀ ರಾಜ್ಯದ ಜನ ಇವತ್ತು ಅವರಿಗೆ ಬಹುಶಃ ಅವರ ಬಗ್ಗೆ ಭಾಳಷ್ಟು ಹೆಚ್ಚಿನ ಗೌರವ ಬಹುಶಃ ಇವತ್ತು ಅವರಿಗೆ ಲಭಿಸಿದೆ ಅಂತ ನಾನು ಭಾವಿಸ್ತೇನೆ. ಸರ್, ನಡೆದಂಥವರು ಸಿದ್ದರಾಮಯ್ಯ ಅವರು 50 ವರ್ಷದ ರಾಜಕೀಯ, ಕಾಂಗ್ರೆಸ್ನಲ್ಲಿ 18 ವರ್ಷ, 2 ಬಾರಿ ಮುಖ್ಯಮಂತ್ರಿ ಅವರು ಅಧಿಕಾರವನ್ನು ಇಷ್ಟು ಸುಲಭವಾಗಿ ಹೈಕಮಾಂಡ್ ಹೇಳಿದಂತೆ ಬಿಟ್ಕೊಟ್ರು. ನೋಡಿ, ಅವರಲ್ಲಿರ್ತಕ್ಕಂಥ ಒಂದು ಗುಣ, ಬಹುಶಃ ಅವ್ರು ಹೇಳಿದ್ರು, ಅವರ ಕುಟುಂಬದಲ್ಲಿ ಒಬ್ಬರೇ ವಿದ್ಯಾವಂತರು, ಕುಟುಂಬದಲ್ಲಿ ಯಾರೂ ರಾಜಕಾರಣದಲ್ಲಿರಲಿಲ್ಲ ಅಂತ. ಅವರು ಇವತ್ತು ಇಷ್ಟು ಉನ್ನತ ಸ್ಥಾನಗಳನ್ನು ಅಲಂಕರಿಸಿರ್ತಕ್ಕಂಥವ್ರಿಗೆ ಯಾವುದೇ ಹಂಗಿಲ್ಲ. ಯಾಕೆಂದರೆ ಅಧಿಕಾರಕ್ಕೆ ಅಂಟ್ಕೊಳ್ತಕ್ಕಂಥ ಸ್ವಭಾವದವರಲ್ಲ, ಅಂಟ್ಕೊಂಡಿಲ್ಲ. ಆ ಕಾರಣದಿಂದನೇ ಇವತ್ತು ಅವರಷ್ಟು ಸುಲಭವಾಗಿ ಇವತ್ತು ಇದನ್ನು ಬಿಟ್ಕೊಡ್ಲಿಕ್ಕೆ ಸಾಧ್ಯ ಆಯಿತು. ಡಿ ಕೆ ಶಿವಕುಮಾರ್ ಅವರ ತಾಳ್ಮೆ, ಅವರ ತ್ಯಾಗಕ್ಕೆ ಪ್ರತಿಫಲ ಸಿಕ್ಕಿದೆ. ಖಂಡಿತ ಇವತ್ತು ಡಿ ಕೆ ಶಿವಕುಮಾರ್ ಅವರು, ಮಾನ್ಯ ಸಿದ್ದರಾಮಯ್ಯನವರು ಇವತ್ತು ಒಟ್ಟಿಗೆ ನಮ್ಮ ಈ ರಾಜ್ಯದಲ್ಲಿ ಭಾಳ ಇಷ್ಟು ದೊಡ್ಡ ಸಂಖ್ಯೆಯ ಮಟ್ಟದಲ್ಲಿ ಶಾಸಕರನ್ನು ಗೆಲ್ಲಿಸ್ಕೊಳ್ಳಿಕ್ಕೆ ಅವರು ಮಾಡಿರ್ತಕ್ಕಂಥ ಒಂದು ಶ್ರಮ. ಇವತ್ತು ಅವರು ಕೂಡ ಪಕ್ಷದ ವರಿಷ್ಠರ ಮೇಲೆ ನಂಬಿಕೆ ಇಟ್ಕೊಂಡಿದ್ರು. ಅದೇ ರೀತಿಯಾಗಿ ಪಕ್ಷದ ವರಿಷ್ಠರು ಕೂಡ ಅವರ ನಂಬಿಕೆ ಹುಸಿಯಾಗದ ರೀತಿಯಲ್ಲಿ ಇವತ್ತು ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಸಚಿವ ಸಂಪುಟದಲ್ಲಿ ನೀವು ಕೂಡ ಸದಸ್ಯರಿದ್ದೀರಿ, ಮುಂದೆ ಕಂಟಿನ್ಯೂ ಆಗುವಂಥ ವಿಶ್ವಾಸ? ಪಕ್ಷದ ಹೈಕಮಾಂಡ್ ತೀರ್ಮಾನ. ನಾನು 3 ವರ್ಷ ನನಗೆ ಅವಕಾಶ ಕೊಟ್ಟಿದ್ದರು. ನಾನು ಪಕ್ಷಕ್ಕೆ ಯಾವುದೇ ರೀತಿ ಕಳಂಕ ಬರದ ರೀತಿಯಲ್ಲಿ ಇಲಾಖೆಯಲ್ಲಿ ಭಾಳಷ್ಟು ಸುಧಾರಣೆಗಳು ತರುವಂಥ ಒಂದು ಪ್ರಯತ್ನ ಮಾಡಿದ್ದೆ. ಪಕ್ಷ ಮುಂದುವರಿಸಬೇಕು, ಅವಕಾಶ ಕೊಟ್ಟರೆ ಮುಂದುವರಿತೀವಿ, ಇಲ್ಲ ಪಕ್ಷ ಬೇರೆಯವ್ರಿಗೆ ಅವಕಾಶ ಕೊಟ್ಟರೆ ಅದನ್ನು ಸ್ವಾಗತ ಮಾಡ್ತೀವಿ. ಇದಿಷ್ಟು ಉನ್ನತ ಶಿಕ್ಷಣ ಸಚಿವರಾಗಿರುವಂತಹ ಸುಧಾಕರ್ ಅವರ ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ನುಡಿದಂತೆ ನಡೆದಿದ್ದಾರೆ. ಅವರಷ್ಟು ಹಿರಿಯ ರಾಜಕಾರಣಿ ಇನ್ನಷ್ಟು ಹೆಚ್ಚಿನ ಹೆಮ್ಮೆ ತರುವಂತಹ ಕೆಲಸಗಳನ್ನು ಮಾಡಿದ್ದಾರೆ ಅನ್ನುವಂಥ ಮಾತುಗಳನ್ನು ಹೇಳ್ತಿರುವಂಥದ್ದು. ಕ್ಯಾಮರಾ ಪರ್ಸನ್ ಶಿವು ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.